ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನ ಹಿಂದೆ ಹರಿ ಗಾಡೀಲಿ ಕೂತ್ಕೊಂಡು ಹೋಗ್ತಿರ್ತಾನೆ. ಮೇಡಮ್, ಆದರೂ ನೀವು ನನ್ನ ಹೆಸರು ಉಳಿಸ್ಬಿಟ್ರಿ ಅಂತಾನೆ ಹರಿ. ಹೆಸರು ಉಳಿಸ್ಬಿಟ್ನಾ? ಉಳಿಸೋಕೆ ಏನಿದೆ, ಮಣ್ಣು. ಹೆಸರು ಮಾತ್ರ ಸತ್ಯ ಹರಿಶ್ಚಂದ್ರ, ಆದರೆ ಹೇಳೋದೆಲ್ಲ ಸುಳ್ಳು ಅಂತ ಗೊಣಗ್ತಾಳೆ ಚಂದನ. ಏನೋ ಹೇಳ್ದಂಗಿತ್ತು ಅಂತಾನೆ ಹರಿ. ಅದೇನೋ ಹೆಸರು ಉಳಿಸ್ಬಿಟ್ಟೆ ಅಂದ್ರಲ್ಲ, ಅದೇನು ಅಂತ ಕೇಳಿದೆ ಅಂತಾಳೆ ಚಂದನ. ಅದೇ ಮೇಡಮ್, ನೀವು ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಿದ್ದೀರಾ ನೋಡಿ. ಎಲ್ಲಿ ಎಕ್ಸಲೇಟ್ರ್ ಕೊಡಬೇಕು, ಎಲ್ಲಿ ಬ್ರೇಕ್ ಹಿಡಿಬೇಕು, ಯಾವ ಹೆಂಗೆ ಹರಿಸ್ಬೇಕು, ಎಷ್ಟು ಚೆನ್ನಾಗಿ ಕಲ್ತಿದ್ದೀರಾ. ಈ ಗಾಡಿ ಓಡಿಸೋದು ಹೇಳಿಕೊಟ್ಟಿದ್ದು ಹರಿ ಅಲ್ವಾ, ಅದಕ್ಕೆ ಅಂತಾನೆ ಹರಿ. ನನಗೆ ಗಾಡಿ ಓಡಿಸೋಕ್ಕೆ ಹೇಳಿಕೊಟ್ಟಿದ್ದು ಮೈ, ನೀವು ಬಿಲ್ಡಪ್ ತಗೋಬೇಡಿ ಅಂತಾಳೆ ಚಂದನ. ಏನು ಮೇಡಮ್ ಹಿಂಗೆ ಸುಳ್ಳು ಹೇಳ್ತಿದ್ದೀರಾ ಅಂತಾನೆ ಹರಿ. ಹರಿ, ನೀವು ಈಗ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಅಂದರೆ ಇಲ್ಲಿ ಯಾವುದಾದ್ರೂ ಹಂಪ್ಸ್ ಮೇಲೆ ಹತ್ತಿಸಿ ಬೀಳಿಸ್ಬಿಡ್ತೀನಿ ಅಂತಾಳೆ ಚಂದನ. ಅಯ್ಯೋ ಬೇಡ ಬೇಡ ಪ್ಲೀಸ್, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನು ನಾವು ಏನೆಲ್ಲ ಮಾಡಬೇಕು, ನಾವಿಬ್ಬರು ಸೇರಿಕೊಂಡು ನೀವು ನನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಬೇಕು. ನಮಗೆ ಮಕ್ಕಳಾಗಬೇಕು. ಆ ಮಕ್ಕಳನ್ನ ನಾವು ತೊಟ್ಲಲ್ಲಿ ಹಾಕ್ಕೊಂಡು ತೂಗಬೇಕು. ಆಮೇಲೆ ಅವರಿಗೆ ಒಳ್ಳೆ ಹೆಸರನ್ನ ನಾಮಕರಣ ಮಾಡಬೇಕು. ಏನೇನೆಲ್ಲ ಇದೆ ಅಂತ ಗೊಣಗ್ತಾನೆ ಹರಿ. ಹರಿ, ಅದೇನೋ ನಾಮಕರಣ ಅಂತ ಮಾತಾಡ್ತಿದ್ದೀರಾ ಅಂತಾಳೆ ಚಂದನ. ಅದೇ ಮೇಡಮ್, ಮುತ್ತು ಅಣ್ಣನ ಮದುವೆನ ನಾವಿಬ್ಬರೇ ನಿಂತ್ಕೊಂಡು ಮಾಡಬೇಕು. ಆಮೇಲೆ ಅವರಿಗೆ ಹುಟ್ಟೋ ಮಕ್ಕಳಿಗೆ ನಾಮಕರಣ ನಾವೇ ಮಾಡಬೇಕು ಅಂತ ಹೇಳ್ತಿದ್ದೆ. ಮೇಡಮ್, ನಾವು ಇವಾಗ ಮಹಿಮಾ ಮನೆಗೆ ಹೋಗೋದು ಬೇಕಾ ಅಂತಾನೆ ಹರಿ. ಯಾಕೆ ಅಂತಾಳೆ ಚಂದನ. ಯಾಕಂದರೆ ಈಗ ಪ್ರಪೋಸಲ್ ಬಂದಿರೋದೇ ಅವ್ರ ಕಡೆಯಿಂದ ಅಂದಮೇಲೆ ಮತ್ತೆ ನಾವ್ಯಾಕೆ ಹೋಗಬೇಕು ಅಂತಾನೆ ಹರಿ. ನೋಡಿ ಹರಿಯವರೇ, ಅರ್ಜೆಂಟಲ್ಲಿ ನಾವು ಯಾವ ನಿರ್ಧಾರನೂ ತಗೊಳ್ಳೋಕ್ಕಾಗಲ್ಲ. ಒಂದು ಸಲ ಅಲ್ಲದೆ ಇದ್ದರೂ 100 ಸಲ ಯೋಚನೆ ಮಾಡಬೇಕು. ಕೆಲವೊಂದು ಸಲ ನಮ್ಮನ್ನು ನಾವೇ ಕೇಳ್ಕೋಬೇಕು, ನಾವು ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪು ಅನ್ನೋ ನಿರ್ಧಾರ ನಮಗಿರಬೇಕು. ಆ ಥರಕ್ಕೆ ಕೊಟ್ಟು ಕೇಳಿಸ್ಕೊಂಡ್ರು ಅನ್ನೋ ಗಾದೆನೇ ಇಲ್ವಾ ಅಂತಾಳೆ ಚಂದನ. ಮಹಿಮಾ ಅಣ್ಣ ಯಾವುದೋ ಸಿಚುವೇಶನಲ್ಲಿ ಮುತ್ತು ಅಣ್ಣನ ಹತ್ರ ಹಾಗೆ ಹೇಳಿರ್ಬೋದು. ನಾವು ಹೋಗಿ ಕೇಳಿದರೆ ಅವರು ಒಪಿನಿಯನ್ ಹಾಗೆ ಇರುತ್ತೋ ಇಲ್ವೋ ಗೊತ್ತಾಗುತ್ತಲ್ವಾ. ಅರ್ಜೆಂಟಲ್ಲಿ ನಾವೇನೋ ಡಿಸಿಷನ್ ತಗೊಳ್ಳೋಕ್ಕೆ ಆಗಲ್ಲ. ಜೀವನ ತುಂಬ ದೊಡ್ಡದು ಹರಿಯವರೇ. ಈಗ ನಮ್ಮನ್ನೇ ನೋಡಿ, ನಾವು ಅರ್ಜೆಂಟಲ್ಲಿ ತಗೊಂಡಿರೋ ನಿರ್ಧಾರದಿಂದ ನಮ್ಮ ಜೀವನನೂ ಹಾಳಾಯಿತು, ಜೊತೆಗೆ ನಿಮ್ಮ ಜೀವನನೂ ಹಾಳಾಯಿತು. ಆ ಥರ ಮುತ್ತು ಅಣ್ಣನ ವಿಷಯದಲ್ಲಿ ಆಗೋದು ನನಗಿಷ್ಟ ಇಲ್ಲ. ನಿಜ ಅಲ್ವಾ ಹರಿಯವರೇ ಅಂತಾಳೆ ಚಂದನ. ನಿಜ ಅಂತಾನೆ ಹರಿ. ಈಚೆ ಹರಿ ಮತ್ತು ಚಂದನ ಮಹಿಮಾ ಮನೆಗೆ ಬರ್ತಾರೆ. ಮಹಿಮಾ ಡೋರ್ ಓಪನ್ ಮಾಡಿ, ಅರೆಜ್ಜಿ ನೀವು ಅಂತಾಳೆ. ಹಾಂ ನಾವೇ ಅಂತಾಳೆ ಚಂದನ. ನಾವು ಇಲ್ಲೇ ಇದ್ದೀವಿ, ನೀವು ಯಾರನ್ನೋ ಹುಡುಕೋ ಥರ ಇದೆ ಅಂತಾನೆ ಹರಿ. ಮೇರೆ ದೇಕಾಕಿ ತುಮ್ ದೋನೋ ಆಯಿ ಹ್ಞೂ ಅಂತಾಳೆ ಮಹಿಮಾ. ಹೌದು, ನಾವಿಷ್ಟೇ ಬಂದಿರೋದು, ಬೇರೆ ಯಾರು ಬರಬೇಕಿತ್ತು ಅಂತಾಳೆ ಚಂದನ. ಕೋಯಿ ನೈ ಅಂತಾಳೆ ಮಹಿಮಾ. ಬಾಯ್ ಅಂದರ ಆಯಿಯ ಬೈಟಿ ಅಂತ ಅಮಿತ್ ಚೇರನ್ನು ಕೊಡ್ತಾನೆ. ರೀ ಮಹಿಮಾ ಅವರು ನಮ್ಮ ಜೊತೆ ಮುತ್ತು ಅಣ್ಣನೂ ಬಂದಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ನನ್ನ ಕಣ್ಣು ಯಾವಾಗಲೂ ನಿಮ್ಮನ್ನು ಹುಡ್ಕೋತಾರ, ಅವ್ರ ಕಣ್ಣು ಮುತ್ತು ಅಣ್ಣನ ಹುಡುಕ್ತಿರುತ್ತೆ ಅಂತಾನೆ ಹರಿ. ಸುಮ್ಮನಿರಿ ಅಂತ ಚಂದನ ಕೈಯಿಂದ ಗುದ್ತಾಳೆ. ಮಹಿಮಾ ಅವರಿಬ್ಬರಿಗೂ ಟೀನ ತಂದುಕೊಡ್ತಾಳೆ. ಮಹಿಮಾ ಅವರೇ, ನೀವು ನಮ್ಮ ಮನೆಯಲ್ಲಿ ಇದ್ರಲ್ಲ, ಆಗ ನಿಮಗೆ ಏನು ಅನ್ನಿಸ್ತು, ಖುಷಿಯಾಗಿದ್ರಾ ಅಂತಾಳೆ ಚಂದನ. ಮುಜೆ ಆಪ್ಕಾ ಘರ್ ಬಹುತ್ ಅಚ್ಚಾ ಲಗಾ, ಬಹುತ್ ಖುಷಿ ಹುಯಿ ಅಂತಾಳೆ ಮಹಿಮಾ. ಮುತ್ತು ಅಣ್ಣನ ಅಂತಹ ಒಳ್ಳೆ ಮನುಷ್ಯ ಇರೋ ಮನೆಯಲ್ಲಿ ಯಾರಿಗಿರೋಕ್ಕೆ ಇಷ್ಟ ಇಲ್ಲ ಹೇಳಿ. ಯಾರು ಬಂದರೂ ಚೆನ್ನಾಗಿ ನೋಡ್ಕೋತಾರೆ, ಅಂಥ ಒಳ್ಳೆ ಮನಸ್ಸು ಅವರದ್ದು ಅಂತಾರೆ ಅಮಿತ್ ಬೈ. ಹೆಣ್ಮಕ್ಳು ಇಷ್ಟೊಂದು ನಾಚ್ಕೋತಿದ್ದಾರೆ ಅಂತಂದರೆ ಅವರನ್ನು ಕೇಳೋದೇ ಬೇಡ. ಗ್ರೀನ್ ಸಿಗ್ನಲ್ ಕೊಟ್ಟರು ಅಂತಲೇ ಅರ್ಥ. ಇನ್ಮೇಲೆ ಮಹಿಮಾ ಅವರು ನಮ್ಮನೆ ಸೊಸೆ ಅಂತಾನೆ ಹರಿ. ಹರಿಯವರೇ, ಇದನ್ನು ನೀವು ಹೇಳೋದಲ್ಲ, ಮಹಿಮಾ ಹೇಳಬೇಕು. ಮಹಿಮಾ, ನಿಮ್ಮ ಅಣ್ಣ ನಮ್ಮ ಮುತ್ತು ಅಣ್ಣಂಗೆ ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಕೇಳಿದ್ರಂತೆ, ಇದ್ರ ಬಗ್ಗೆ ನಿಮ್ಮ ನಿರ್ಧಾರ ಏನು? ಅದು ಅಂತ ನಾಚ್ಕೋತಾಳೆ ಮಹಿಮಾ ನಾಚ್ಕೋಬೇಡ, ನೇರವಾಗಿ ಹೇಳು ಅಂತಾನೆ ಅಮಿತ್. ಅದು ಮುಜೆ ಮಂಜೂರಾಯಿಜಿ ಅಂತಾಳೆ ಮಹಿಮಾ. ಎಲ್ಲರೂ ನಗ್ತಾರೆ. ಹಾಗಾದರೆ ನಮ್ಮ ಅಣ್ಣನಲ್ಲಿ ನಿಮಗೆ ಯಾವ ಗುಣ ಇಷ್ಟ ಆಯಿತು ಅಂತಾನೆ ಹರಿ. ಮುತ್ತುಜಿಗೆ ಎಲ್ಲ ಗುಣ ಇಷ್ಟ, ಉನ್ಕಾ ಮಾತು ಇಷ್ಟ, ಉನ್ಕಾ ಆದತ್ ನಡವಳಿಕೆ ಇಷ್ಟ. ಮುತ್ತುಜಿಗೆ ಸಹ ಜೀವನ ಸಂಘ ಸಿಗಲಿಕ್ಕೆ ಪುಣ್ಯ ಮಾಡಿರಬೇಕು. ಮುತ್ತುಜಿ ಹಮೇಶ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾರೆ. ಉನ್ಕಾ ದಿಲ್ ಬಹುತ್ ಅಚ್ಚಾ ಹೈ. ಐಸಾ ಇನ್ಸಾನ್ ಸೆ ಮದುವೆ ಆಗಲಿಕ್ಕೆ ಕಿಸಿ ಸಿ ಲಡ್ಕಿ ಕೆ ಲಿಯೆ ಭಿ ಸೌಭಾಗ್ಯ ಹೈ. ಅಗರ್ ಯೆ ಸೌಭಾಗ್ಯ ಮುझे ಮಿಲೆ ತೋ ಮೇ ಮರಾ ಕ್ಯೂ ಕರೋಂಗಿ ಅಂತಾಳೆ ಮಹಿಮಾ. ನನಗೆ ಈಗ ಸಮಾಧಾನ ಆಯಿತು. ನಮ್ಮ ಮುತ್ತು ಅಣ್ಣ ಕಪ್ಪೆ ಚಿಪ್ಪಿನೊಳಗೆ ಇರೋ ಮುತ್ತಿನಷ್ಟೇ ಪರಿಶುದ್ಧವಾಗಿರೋ ಮನಸ್ಸಿರೋರು. ನೀವು ಹೇಳಿದ ಹಾಗೆ ಅವ್ರು ಸಿಗಲಿಕ್ಕೆ ಪುಣ್ಯ ಮಾಡಿರಬೇಕು ಅಂತಾಳೆ ಚಂದನ. ಮತ್ತೆ ಇನ್ಯಾಕೆ ತಡ, ವಾಲ್ಗ ಉಸೋದೆ ಅಂತಾನೆ ಹರಿ. ನೀವೇನೋ ಮಹಿಮಾ ಅಭಿಪ್ರಾಯ ಕೇಳಿದ್ರಿ, ಆದರೆ ನಾವು ಬಡವರು, ಮದುವೆ ಹೇಗೆ ಕೊಡೋದು, ತಗೊಳ್ಳೋದ್ರ ಬಗ್ಗೆನೂ ವ್ಯವಸ್ಥೆ ಮಾಡಬೇಕು ಅಲ್ವಾ ಅಂತಾನೆ ಅಮಿತ್. ನೀವು ನಮಗೆ ಕೊಡೋ ದೊಡ್ಡ ಗಿಫ್ಟ್ ಅಂದರೆ ಅದು ನಿಮ್ಮ ತಂಗಿ ಮಹಿಮಾ. ಇವಳಿಗಿಂತ ದೊಡ್ಡ ಗಿಫ್ಟು ನಮಗೇನು ಬೇಡ ಅಂತಾಳೆ ಚಂದನ.
ಆಮೇಲೆ ಇನ್ನೊಂದು ವಿಷಯ, ಸಂಬಂಧ ಓಕೆ ಆಯಿತು ಅಂತ ಮುತ್ತು ಅಣ್ಣನ ನೋಡೋದಕ್ಕೆ ಅವಾಗವಾಗ ಮನೆಗೆ ಬರೋ ಹಾಗಿಲ್ಲ. ದೊಡ್ಡವರು ಅಂತ ನಾವಿದ್ದೀವಿ, ಸ್ವಲ್ಪ ಭಯ ಭಕ್ತಿ ಇರಲಿ ಅಂತ ಹರಿ ಹೇಳುವಾಗ ಚಂದನ ಗುರಾಯಿಸ್ತಾಳೆ. ಬರ್ಬೋದು ಅಂತಾನೆ ಹರಿ. ಈಚೆ ಕಂಟಿ ಮೈ ಇಬ್ಬರು ಸೇರಿ ಕೋರ್ಟ್ ತರಹ ಮನೇನ ಅರೇಂಜ್ ಮಾಡ್ತಾರೆ. ಆಗ ಮುತ್ತು ಬಂದು ಏನ್ರೋ ಇದೆಲ್ಲ ಅಂತ ಕೇಳ್ತಾನೆ. ಚಂದನ ಮಹಿಮನ ಕರ್ಕೊಂಡು ಬರ್ತಾಳೆ. ಏನು ಮಾಡ್ತಿದ್ದೀರಾ ಅಂತ ಮುತ್ತು ಹೇಳುವಾಗಲೇ ನೀನಿಲ್ಲಿ ನಿಂತ್ಕೊ ಅಂತ ಕಟಕಟಲ್ಲಿ ನಿಲ್ಲಿಸ್ತಾರೆ ಮುತ್ತುನ. ಮಹಿಮನ್ನು ಈಚೆ ಕಟಕಟಲ್ಲಿ ನಿಲ್ಲಿಸ್ತಾರೆ. ಮಹಿಮಾ ಅವರೇ ಅಂತಾನೆ ಮುತ್ತು. ಸುಮ್ಮನಿರು ಅಂತಾನೆ ಮಹಿ. ಆಗ ಹರಿ ಬಂದು ನಿಂತ್ಕೋತಾನೆ. 3 ಜನ ಒಟ್ಟಿಗೆ ರಾಜಾದಿರಾಜ ರಾಜ ನಟರಾಜ 24 ವೀಲ್ ರೋಡ್ ಕಿಂಗ್ ಆಗಮಿಸುತ್ತಿದ್ದಾರೆ, ಬಹುಪರಾಗ್ ಅಂತ ಕೂಗ್ತಾರೆ. ಆಗ ಜಡ್ಜ್ ತರಹ ನಟರಾಜ ಬಂದು ಕೂತ್ಕೊಂಡು, ಕಲಾಭಿಮಾನಿಗಳೇ, ದೇಶಾಭಿಮಾನಿಗಳೇ, ರಾಜಾಭಿಮಾನಿಗಳೇ, ನಿಮ್ಮ ಸಮಸ್ಯೆ ಏನು, ನಿಮ್ಮ ಅಹವಾಲನ್ನು ಮಂಡಿಸಿ ಅಂತಾರೆ. ಯುವರ್ ಆನರ್, ನಮ್ಮ ಮುತ್ತುರಾಜ ಅವರು ಇಲ್ಲಿಯವರೆಗೂ ಒಂದು ಇರುವೆಗೂ ನೋವು ಕೊಟ್ಟವರಲ್ಲ, ಅಂಥ ಮಗುವಿನ ಮನಸ್ಸಿರೋರು. ಅಷ್ಟಕ್ಕೂ ಇವ್ರು ಕೇಳ್ಕೊಂಡಿದ್ದೇನು, ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಳೋಕೆ ಸ್ವಲ್ಪ ಸಮಯ ಅವಕಾಶ ಅಷ್ಟೇ. ಅದನ್ನು ಇವರು ಮಹಾ ಅಪರಾಧ ಅನ್ನೋ ಹಾಗೆ ಇವರನ್ನು ನ್ಯಾಯಾಲಯಕ್ಕೆ ಕರೆಸಿ ಇವರು ತೇಜೋವಧೆಯನ್ನು ಮಾಡ್ತಿದ್ದಾರೆ. ಯುವರ್ ಆನರ್, ಇದೆಷ್ಟು ಸರಿ ಅಂತ ಪರಿಶೀಲಿಸಿ ತೀರ್ಪು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಿದ್ದೀನಿ ಯುವರ್ ಆನರ್ ಅಂತಾನೆ ಹರಿ. ಈಗ ನೀನೇನು ಹೇಳ್ತೀಯಮ್ಮ, ನಿಮ್ಮ ಕಕ್ಷಿದಾರನ ಕತೆರಾ ಅಂತಾರೆ ನಟರಾಜ. ಮಹಿಮಾ ಅನ್ನೋ ಇವರು ಮುತ್ತು ಅನ್ನೋರ ಮೇಲೆ ಅಗಾಧವಾದ ಪ್ರೀತಿ ಇಟ್ಕೊಂಡಿದ್ದು. ಅವರು ಉತ್ತರಕ್ಕೋಸ್ಕರ ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿದಿನ ಕಾಯ್ತಿದ್ದಾರೆ. ಆದರೆ ಆ ಕಡೆಯಿಂದ ಯಾವುದೇ ಥರದ ಉತ್ತರ ಬರದೇ ಇರೋದ್ರಿಂದ ನಿಮ್ಮ ಮುಂದೆ ಬರೋ ಹಾಗಾಯಿತು. ದಯವಿಟ್ಟು ನೀವೇ ಅವರನ್ನು ಕೇಳಬೇಕು ಮಹಾಸ್ವಾಮಿ ಅಂತಾಳೆ ಚಂದನ. ನಮ್ಮ ಮುತ್ತುರಾಜ ಅವರು ಮಹಿಮಾ ಅವರನ್ನು ಪ್ರೀತಿ ಮಾಡ್ತಾ ಇರೋದು ನಿಜ, ಆದರೆ ಪ್ರೀತಿನ ತಕ್ಷಣ ಹೇಳಬೇಕು ಅಂತ ಏನೂ ಇಲ್ಲ ಅಂತಾನೆ ಹರಿ. ಅಮ್ಮ ಚಂದನ, ಇಲ್ಲಿ ಏನಾಗ್ತಿದೆ ಹೇಳಮ್ಮ ಅಂತಾನೆ ಮುತ್ತು. ಹರಿಶ್ಚಂದ್ರ ಅವರೇ, ನಿಮ್ಮ ಪಾಪಚ್ಚಿಗೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋ ಕೇಳಿ. ಏನಮ್ಮ, ಅವ್ರ ವಾದಕ್ಕೆ ಪ್ರತಿವಾದ ಏನು ಅಂತಾರೆ ನಟರಾಜ. ನೋಡಿ ಸ್ವಾಮಿ, ಈ ಹುಡುಗಿ ಇವರಿಗೋಸ್ಕರ ಕಾದು ಬೇಸತ್ತು ಹೋಗಿದ್ದಾಳೆ. ಈ ಹುಡುಗಿಗೆ ಅಡುಗೆ ಮನೆ ಬಿಟ್ಟರೆ ಸಿಮೆಂಟ್ ಮೂಟೆ ಹೀಗೆ ಬದುಕ್ತಾ ಇದ್ದರೆ ಈ ಹುಡುಗಿ ಪರಿಸ್ಥಿತಿ ಏನಾಗಬಹುದು ಮಹಾಸ್ವಾಮಿ. ಪ್ರೀತಿ ನಿರೀಕ್ಷೆಯಲ್ಲಿ ಬೆಂದು ನೊಂದು ಹೋಗ್ತಾ ಇರೋ ಈ ಹುಡುಗಿಗೆ ನೀವೇ ನ್ಯಾಯ ಕೊಡಿಸಬೇಕು ಅಂತ ನಾನು ಕಳಕಳಿಯಾಗಿ ಬೇಡ್ಕೊತಿದ್ದೀನಿ ಅಂತಾಳೆ ಚಂದನ. ಇದಕ್ಕೆ ತಾವೇನು ಹೇಳ್ತೀರಾ ಅಂತಾರೆ ನಟರಾಜ. ಇಬ್ಬರನ್ನು ಒಂದೇ ಸೆಲ್ಗೆ ಹಾಕಿ ಜೀವವಾದಿ ಶಿಕ್ಷೆ ಕೊಟ್ಬಿಡಿ ಅಂತ ಗೊಣಗ್ತಾನೆ ಹರಿ. ಸ್ಪೀಕರ್ ದೊಡ್ಡದಿದ್ರೆ ಒಳ್ಳೆಯದು ಅಂತಾರೆ ನಟರಾಜ. ನಾನು ಸೋತ್ರೂ ಪರವಾಗಿಲ್ಲ ಯುವರ್ ಆನರ್, ನಮ್ಮವರು ಗೆಲ್ಲಲಿ ಅಂತ ಚಂದನ ಹತ್ರ ಬಂದು ನೀವೇನು ತೀರ್ಪು ಕೊಟ್ಟರು ಅದಕ್ಕೆ ಬದ್ಧರಾಗಿರ್ತೀವಿ ಯುವರ್ ಆನರ್ ಅಂತಾನೆ ಹರಿ. ಇವನು ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿಲ್ಲ ಅಂದರೂ ಕ್ಲಾರಿಫಿಕೇಷನಲ್ಲಿ ಪಕ್ಕಾ ಇದ್ದಾನಲ್ವೋ ಅಂತಾನೆ ಕಂಟಿ. ಅದಕ್ಕೆ ಹರಿಯಣ್ಣನ ಮಾತಿನ ಮಲ್ಲ ಅಂತ ಕರೆಯೋದು ಅಂತಾನೆ ಮಹಿ. ವಾದ ಪ್ರತಿವಾದನ ಆಲಿಸಿ ಪರಿಶುದ್ಧವಾದ ಪ್ರೀತಿ ಕಾಯಿಸಬಾರ್ದು, ಕಣ್ಣೀರು ಹಾಕಿಸಬಾರ್ದು. ಮಾನ್ಯ ಮುತ್ತು ಅವರು ಮಹಿಮಾ ಅವರಿಗೆ ಮಾಡಿರೋ ಅನ್ಯಾಯಕ್ಕೆ 1, 2, 3 ಪ್ರಕಾರ ಮುತ್ತು ಅವರು ಮಹಿಮಾ ಅವರನ್ನು ವಿವಾಹವಾಗಿ ಜೀವನ ಪೂರ್ತಿ ಅವರ ಬಂದಿಯಾಗಿರಬೇಕು ಅಂತ ನ್ಯಾಯಾಲಯ ತೀರ್ಪನ್ನು ನೀಡುತ್ತಾರೆ ಅಂತಾರೆ ನಟರಾಜ. ಮಹಿಮಾ ಬನ್ನಿ ಅಂತಾಳೆ ಚಂದನ. ತೀರ್ಪು ಮುಗಿತು ಮುತ್ತು ಅಣ್ಣವರೇ, ಬನ್ನಿ ಆಚೆ ಅಂತಾನೆ ಹರಿ. ಈಗ ನೀವು ನ್ಯಾಯಾಲಯ ಕೊಟ್ಟಿರೋ ಶಿಕ್ಷೆನ ಸ್ವೀಕರಿಸಿ ಮಹಿಮಾ ಅವರನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೋಬೇಕು ಅಂತಾಳೆ ಚಂದನ. ಬಾಯಿ ಬಿಟ್ಟು ಹೇಳಬೇಕು ಅಂತ ಎಲ್ಲರೂ ಕೂಗ್ತಾರೆ. ನನಗೆ ಒಪ್ಪಿಗೆ ಇದೆ ಅಂತಾನೆ ಮುತ್ತು. ಅಣ್ಣ, ಪ್ರಪೋಸ್ ಮಾಡೋದನ್ನು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತಾನೆ ಹರಿ. ಹೇಗೋ ನನಗದೆಲ್ಲ ಗೊತ್ತಾಗಲ್ಲ ಅಂತಾನೆ ಮುತ್ತು. ನಾನೀಗ ತೋರಿಸ್ತೀನಿ, ಹಾಗಾದರೂ ಮಾಡು ಅಂತ ಚಂದನ ಮುಂದೆ ಬಂದು ಮಂಡಿ ಊರಿ ಕೂತ್ಕೊಂಡು ಚಂದನ ಕೈನ ಹಿಡ್ಕೊಂಡು, ರೀ ಚಂದನ ಅವರೇ, ನೀವು ಇಲ್ಲದೇ ಇರೋ ಎಷ್ಟೋ ದಿನಗಳನ್ನು ಕಳೆದುಬಿಟ್ಟಿದ್ದೀನಿ. ಆದರೆ ನೀವು ಸಿಕ್ಕಿದ ಮೇಲೆ ನೀವು ಇಲ್ಲದೇ ಇರೋ ಪ್ರತಿ ಕ್ಷಣನೂ ಇರಬಾರ್ದು ಅನ್ನಿಸ್ತಾ ಇದೆ. ನಿಮ್ಮನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ನನ್ನ ಉಸಿರಲ್ಲಿ ಉಸಿರಾಗಿ ನೋಡ್ಕೋತೀನಿ. ಲೈಫ್ ಲಾಂಗ್ ನನ್ನ ಜೊತೆ ಇರ್ತೀರಾ. ಐ ಲವ್ ಯು ಕಣ್ರಿ ಅಂತ ಹರಿ ಅವಳ ಕೈಗೆ ಮುತ್ತನ್ನು ಕೊಡಬೇಕು ಅನ್ನುವಾಗ ಎಲ್ಲರೂ ಕೆಮ್ಮಿಸ್ತಾರೆ. ಅಣ್ಣ, ಹಿಂಗೆ ಮಾಡಬೇಕು, ಮಾಡೋಗು ಅಂತ ಅಣ್ಣನ ತಳ್ತಾನೆ ಹರಿ. ಆಗ ಮುತ್ತು ಮಹಿಮನ ಕೈ ಹಿಡ್ಕೊಂಡು ನಾಚ್ಕೊತ ಅವಳನ್ನು ನೋಡ್ತಾ ಖುಷಿಯಾಗಿ ಖಾಲಿಯಾಗಿ ಹೋಗ್ತಿದ್ದ ನನ್ನ ಜೀವನಕ್ಕೆ ಪ್ರೀತಿ ತುಂಬಕ್ಕೆ ಬಂದಿರೋ ದೇವತೆ ನೀವು. ಸದಾ ನನ್ನ ಹೃದಯದಲ್ಲಿ ಗೂಡಿ ಕಟ್ಟಿ ಸದಾ ನಿಮ್ಮನ್ನು ಪೂಜಿಸ್ತೀನಿ. ಕೊನೆ ತನಕ ನನ್ನ ಜೊತೆನೇ ಇರ್ತೀರಾ ಅಲ್ವಾ? ಐ ಲವ್ ಯು ಮಹಿಮಾ ಅಂತಾನೆ ಮುತ್ತು. ಮಹಿಮಾ ಖುಷಿಯಿಂದ ನಾಚ್ಕೋತಾಳೆ. ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಮಾಡ್ತಾರೆ. ಹರಿ ಚಂದನ ಜೊತೆ ಡ್ಯಾನ್ಸ್ ಮಾಡಿದ ಹಾಗೆ ಕನಸು ಕಾಣ್ತಿರ್ತಾನೆ. ಈಚೆ ಮತ್ತೆ ಬಸ್ ಸ್ಟಾಪ್ನಲ್ಲಿ ಹರಿ ಚಂದನ ಮತ್ತು ಮೈ ಮುಂದೆ ಅನಿತಾ ಜೊತೆ ಮಾತಾಡುವಾಗ ಮೈ, ನನ್ನಿಂದ ಇದೆಲ್ಲ ನೋಡೋಕ್ಕಾಗೋದಿಲ್ಲ, ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಾಳೆ ಚಂದನ. ಈಚೆ ಆಫೀಸಲ್ಲಿ ಕೆಲಸ ಮಾಡುವಾಗ ಚಂದನಿಗೆ ಲಾಯರ್ ಕಾಲ್ ಮಾಡ್ತಾರೆ. ಲಾಯರು, ಹೇಳಿ ಮೇಡಮ್ ಅಂತಾಳೆ ಚಂದನ. ಚಂದನ ಅವರೇ, ನಾಳೆ ನಿಮ್ಮ ಕೇಸ್ದು ಹಿಯರಿಂಗ್ ಇದೆ, ನೀವು ಮತ್ತು ನಿಮ್ಮ ಹಸ್ಬೆಂಡು ಕೋರ್ಟ್ಗೆ ಬರಬೇಕಾಗತ್ತೆ ಅಂತಾರೆ. ಈಚೆ ಹರಿ, ನಾಳೆನೇ ಡಿವೋರ್ಸ್ ಅಂತ ಲಾಯರ್ ಬೇರೆ ಫೋನ್ ಮಾಡಿದರು, ಯಾರಾದರೂ
ಯಾಕಾದರೂ ನಾಳೆ ಆಗ್ತಿದೆಯೋ ಅನ್ನಿಸ್ತಿದೆ, ಏನಾದರೂ ಮಾಡಿ ಇದರಿಂದ ಎಸ್ಕೇಪ್ ಆಗಲೇಬೇಕಲ್ವಾ, ಏನು ಮಾಡಲಿ ಅಂತಾನೆ ಹರಿ. ಈಚೆ ಕಂಠಿ ಅತ್ತಿಗೆ ಯಾಕೇನು ಮಲಗಿಲ್ಲ ಅಂತಾನೆ. ಹರಿಯವರು ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತಾಳೆ ಚಂದನ. ನೀವೇನು ತಲೆ ಕೆಡಿಸ್ಕೋಬೇಡಿ, ಹೋಗಿ ಮಲ್ಕೊಳ್ಳಿ ಅಂತಾನೆ ಕಂಠಿ. ಹರಿಯವರು ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ ಅಂತಾಳೆ ಚಂದನ. ನನಗೇನು ಹೇಳಿಲ್ಲ, ಇರಿ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾನೆ ಕಂಠಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.